ಅಚಿಂತ್ಯ ಕಾಣಿಸೋದ್ನ? ಇಲ್ಲ, ಸಿಗ್ತಾನೆ. ಅದನ್ನ ಹೇಳ ಗಾಡಿ ನಿಲ್ಲಿಸ್ತೀಯಾ? ಅಲ್ಲಿ ದೇವ್ರ ಹತ್ರ ಹೋಗಿ ಅಚಿಂತ್ಯನ್ ಬಗ್ಗೆ ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಆಗ್ಲೇ ಅಂಗಡಿಗೆ ಹೋಗಿ ಟೈಮ್ ವೇಸ್ಟ್ ಮಾಡ್ದೆ, ಇವಾಗ ಈ ಕಲ್ ಮುಂದೆ ಹೋಗಿ ಸಮಯ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಗುಳಿ, ತಮಾಷೆಗೂ ಹೀಗ್ ಮಾತಾಡ್ಬೇಡ. ಒಂದು ಸಾರಿ ಅಮ್ಮನ ಹತ್ರ ಭಕ್ತಿಯಿಂದ ಕೇಳ್ಕೊಂಡ್ರೆ ಸಾಕು, ಅವಳ ದಾರಿ ತೋರಿಸ್ತಾಳೆ. ಓಹೋ, ಹೌದಾ? ಈಗ ನೀನು ನಿಮ್ಮ ಅಮ್ಮನ ಹತ್ರ ಕೇಳ್ಕೊಂಡ್ಬಿಟ್ರೆ ಅಚಿಂತ್ಯ ಎಲ್ಲಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಈ ಪಾರಿವಾಳದ ಕೈಯಿಂದ ಚೀಟಿ ಕಳಿಸ್ತಾಳ? ಇಲ್ಲ ಯಾರಾದ್ರೂ ನಿನಗೆ ಫೋನ್ ಮಾಡಿ ಅಚಿಂತ್ಯ ಇಲ್ಲ ಇದ್ದಾನೆ ಅಂತ ಹೇಳ್ತಾರ? ಅಯ್ಯ ದಡ್ಡಿ. ಗುಳಿ, ಅಮ್ಮನ ಪರೀಕ್ಷೆ ಮಾಡ್ಬೇಡ. ಅವಳು ಮನ್ಸ್ ಮಾಡಿದ್ರೆ ದಾರಿ ತೋರಿಸ್ತಾಳೆ. ಏಯ್, ಸುಮ್ನೆ ವಾದ ಮಾಡ್ಬೇಡ, ಬೇಗ ಹೋಗ್ಬಾ. ಭಕ್ತಿ, 5 ನಿಮಿಷ ಕಾಯ್ತೀನಿ, ನೀನ್ ಬರ್ಲಿಲ್ಲ ಅಂದ್ರೆ ಹೊರಟೋಗ್ತೀನಿ. ಅಚಿಂತ್ಯ ಇಷ್ಟು ದೂರ ಬಂದಿರ್ತಾನ? ಅವನ್ ಹೀಗೆಲ್ಲ ಒಬ್ನೇ ಇಷ್ಟು ದೂರ ಬಂದವನೇ ಅಲ್ವಲ್ಲ? ಇವ್ರಾಗ್ಲೇ ನಮ್ಮ ಮನೆ ಹತ್ರ ಬಂದಿದ್ದವ್ರಲ್ವಾ? ದೇವ್ರೆ, ಆದಷ್ಟು ಬೇಗ ಅಚಿಂತ್ಯ ಸಿಗೋ ಹಾಗೆ ಮಾಡು. ಅರೆ, 5 ನಿಮಿಷ ಆದ್ಮೇಲೆ ಇರಲ್ಲ ಅಂತ ಹೇಳಿ ನೀನೇ ಅಮ್ಮನ ಹತ್ರ ಬಂದ್ಬಿಟ್ಟಿದ್ಯಾ? ಏನಾಯ್ತು? ಜೈ, ನನ್ನನ್ನು ಯಾಕೆ ಇಲ್ಲಿಗೆ ಹೇಳ್ಕೊಂಡ್ ಬಂದಿದ್ಯಾ? ಜೈ, ಯಾಕೋ ಯಾರು ಇಲ್ಲ ಅಂತ ನನ್ನ ಹಾಗೆ ನೋಡ್ತಿದ್ಯಾ? ಬೇಡ ಕಣೋ ಗುಳಿ. ಅಮ್ಮ ತಾಯಿ, ಸ್ವಲ್ಪ ಸುಮ್ನಿರು, ನಾನು ಅವ್ರು ಹೋದ್ರ ಅಂತ ನೋಡ್ತಾ ಇದ್ದೀನಿ. ಯಾರು? ಅವರೇ, ನನಗೆ ಗೊತ್ತು. ಅಚಿಂತ್ಯನ ಕಿಡ್ನಾಪ್ ಮಾಡಿರೋದು. ಅಚಿಂತ್ಯನ್ ಕಿಡ್ನಾಪ್ ಮಾಡಿದಾರಾ? ಯಾರು? ಬೆಳಿಗ್ಗೆ ನಾನು ವರ್ಕೌಟ್ ಮಾಡ್ತಾ ಇದ್ದೆ, ಅವಾಗ 4-5 ಜನ ಅಲ್ಲಿಗೆ ಬಂದ್ರು. ಅಮ್ಮ, ಏನ್ ಮಹಿಮೆ ನಮ್ಮ ನಿಂದು. ಪಾರಿವಾಳದ ಬಾಯಲ್ಲಿ ಚೀಟಿ ಕಳಿಸ್ಲಿಲ್ಲ, ನನಗ್ ಫೋನ್ ಮಾಡಿ ಅಚಿಂತ್ಯ ಎಲ್ಲಿದ್ದಾನಂತಾನು ಹೇಳಲಿಲ್ಲ. ನಿನ್ನ ಯಾರು ದ್ವೇಷಿಸ್ತಾರೋ, ನಿನ್ ಮೇಲೆ ಯಾರಿಗ್ ನಂಬಿಕೆ ಇಲ್ವೋ ಅಂತವರಿಗೆ ಅಚಿಂತ್ಯನ್ ಸುಳಿವು ಕೊಟ್ಟಿದ್ಯಲ್ಲ ತಾಯಿ. ನಿಂದು 5G ಅಲ್ಲ, 10G ಸ್ಪೀಡು. ತಮ್ದು ಹೊಗಳಿಕೆ ಕಾರ್ಯಕ್ರಮ ಆಗಿದ್ರೆ ಬನ್ನಿ ಹೋಗೋಣ. ನೀನು ಅವ್ರ ಬಗ್ಗೆ ಅಲ್ವಾ ಹೇಳ್ತಿರೋದು? ಅವರೇ. ಅವ್ರಿಗಿದೆ ಇವತ್ತು. ನನ್ನ ಸುಬ್ಬಿಗೆ ಆಕ್ಸಿಡೆಂಟ್ ಮಾಡಿದ್ದು ಅಲ್ದೆ ಅಚಿಂತ್ಯನ್ ಬೇರೆ ಕರ್ಕೊಂಡು ಹೋಗಿದಾರಾ? ಆಕ್ಸಿಡೆಂಟಾ? ಅದೆಲ್ಲ ಆಮೇಲೆ ಹೇಳ್ತೀನಿ. ಸರಿ, ಬೇಗ ನೋಡಿ, ಅವ್ರನ್ನ ಫಾಲೋ ಮಾಡ್ಬೇಕು. ಅಷ್ಟೊಂದು ಆತರ ಪಡ್ಬೇಡ. ಅವ್ರು ಎಲ್ಲಿಗೆ ಹೋಗ್ತಿದಾರಂತ ನನಗೆ ಚೆನ್ನಾಗ್ ಗೊತ್ತು. ಗೊತ್ತಾ? ನಿಜವಾಗ್ಲೂ ಗೊತ್ತಾ? ಇವಾಗ ಯಾಕೆ ಎಲ್ಲಿಗೆ ಅಂತ ಏನು ಕೇಳ್ಬೇಡ, ಸುಮ್ಮನೆ ನಡಿ ಬೇಗ.
ಥೋ, ಎಷ್ಟೇ ಹೊಡಿಲಿಕ್ಕೀಗ ಈ ಟೈಮಲ್ಲೇ ಕೈ ಕೊಡ್ಬೇಕಾ ಇದು? ನನ್ ಸುಬ್ಬಿ ಆತರ ಅಲ್ಲ. ನಿನ್ ಕಣ್ಮುಂದೆನೆ ಗಾಡಿನ ಸ್ಟಾರ್ಟ್ ಮಾಡ್ತಾ ಇದ್ರು ಮತ್ತೆ ವಾದ ಮಾಡ್ತೀಯಾ? ನಾನು ಆಗ್ಲೇ ಹೇಳಿಲ್ವಾ ನನ್ನ ಸುಬ್ಬಿ ನನ್ನ ಮಾತ್ ಮಾತ್ರ ಕೇಳೋದು ಅಂತ? ನಿನ್ ಮಾತಲ್ಲ, ನನ್ ಮಾತು ಕೇಳ್ಬೇಕು ತಾನೆ. ಅದಕ್ಕೆ ನಾನು ಅಮ್ಮ ತಾಯಿ, ನಾನು ಹಿಂದೆನೆ ಕೂರ್ತೀನಿ, ನೀನೇ ಸ್ಟಾರ್ಟ್ ಮಾಡು ಬಾ. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೀಯಾ? ಅಲ್ಲಿ ನೋಡು, ಅವ್ರಿನ್ನ ಹೋಗಿಲ್ಲ, ಅಲ್ಲೇ ಇದ್ದಾರೆ. ಅವ್ರ ಕಾರು ಅಲ್ಲೇ ಇದೆ. ಭಕ್ತಿ, ನನ್ ಟೆಂಪರ್ ರೈಸ್ ಮಾಡ್ಬೇಡ, ಸುಮ್ನೆ ಸ್ಟಾರ್ಟ್ ಮಾಡು. ಸರಿ ತಗೋ. ಸ್ಟಾರ್ಟ್ ಆಗ್ಲಿಲ್ಲ. ನನಗ್ ಗೊತ್ತಿಲ್ವಾ? ನಾನ್ ಯಾವತ್ತೋ ಹೇಳ್ದೆ ಈ ಗಾಡಿ ಓನರು ಈ ಗಾಡಿ ಯಾವತ್ತೂ ಸರಿಯಾದ ಟೈಮ್ಗೆ ಕೈ ಕೊಡುತ್ತೆ ಅಂತ. ಬೇಡ ನೋಡು, ಏನೋ ಮಾತಾಡ್ಬೇಡ. ಇವಾಗ ಜಗಳ ಮಾಡಷ್ಟು ಟೈಮ್ ಇಲ್ಲ. ಮೊದಲು ನಾವಿಲ್ಲಿಂದ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಸರಿ. ಗುಳಿ, ಅಲ್ಲಿ ನೋಡು, ಕಾರ್ ಇದೆ. ಆ ಕಾರ್ನಲ್ಲಿ ನಾವ್ಯಾಕೆ ಹೋಗ್ಬಾರ್ದು? ಹೇಯ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ಬೇಗ ಚಾಲು ಮಾಡು. ಮಹಾನ್ ಬುದ್ಧಿವಂತರು ಕೀನು ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಆ ಗುಂಡಗಳೇನಾದ್ರೂ ಬಂದ್ರೆ ಅಚಿಂತ್ಯನ ಕಾಪಾಡೋದಿಕ್ಕಾಗಲ್ಲ. ಬೇಗ ನಿಲ್ಸು. ನಿಲ್ಸು. ಹೇಯ್, ಅವ್ರು ನಮ್ಮಿಂದ ಓಡ್ಕೊಂಡು ಬರ್ತಿದ್ದಾರೆ. ಹೇ ಗುಳಿ, ಆಟಾಡ್ಸೋಣ.